ಮನಿ ಅಬಾಂಡೆನ್ಸ್ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮನಿ ಅಬಾಂಡೆನ್ಸ್. ಓಕೆನಾ? ನಿನ್ನೆ ದಿನದಲ್ಲಿ ನಾವು ದೈವಿಕ ಸಂಪರ್ಕ ಹೇಗ್ ಮಾಡ್ಬೇಕು, ಹೇಗ ನಾವು ದೈವಿಕ ಸಂಪರ್ಕದಲ್ಲಿ ಕನೆಕ್ಟ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಓಕೆನಾ? ಇವತ್ತೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಮೃದ್ಧಿಯ ಮೇಲೆ ನಾವು ಯಾವೆಲ್ಲ ನೆಗೆಟಿವ್ ಥಾಟ್ಸ್ ಅನ್ನ ಹಾಕಿರ್ತೀವಿ, ಮತ್ತೆ ಅದನ್ನ ಹೇಗೆ ಹೀಲ್ ಮಾಡ್ಕೋಬೇಕು, ಮತ್ತೆ ಇವತ್ತು ಅದಕ್ಕೆ ಒಂದು ಸ್ವಿಚ್ ವರ್ಡ್ ನ ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ, ನಾನು ಇಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮಲ್ಲಿರುವಂತಹ ನಿಮ್ಮ ಮನ್ಸಲ್ಲಿ ಯಾರ್ಯಾರ ಮನ್ಸಲ್ಲಿ ಹಣದ ಬಗ್ಗೆ ನೆಗೆಟಿವ್ ಥಾಟ್ಸ್ ಇದೆ ಅಂದ್ರೆ ನೀವು ಕೇಳಿರ್ತೀರ. ಓಕೆನಾ? ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಣದ ಬಗ್ಗೆ ನಿಮ್ಮ ಮನಸ್ಸಲ್ಲಿರುವಂತಹ ಥಾಟ್ಸ್, ನೆಗೆಟಿವ್ ಥಾಟ್ಸ್. ಬೇಗ ಬೇಗ, ಇವತ್ತು ಲೇಟ್ ಆಯ್ತು. ಹೇಳಿ ಮೇಡಮ್, ಏನಂತ ಹಾ ಹೇಳಿ ಸರ್. ಏನಂತ ಅರ್ಥ ಆಗ್ಲಿಲ್ಲ ಮೇಡಮ್, ನೀವ್ ಹೇಳಿದ್ದು. ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಟವರ್ ಕಟ್ ಕಟ್ ಆಯ್ತು. ನಿಮಗೆ ಹಣದ ಬಗ್ಗೆ, ಹಣದ ಮೇಲೆ ಇವತ್ತು ಹಣದ ಬಗ್ಗೆ ಇರುವಂತಹ ಥಾಟ್ಸ್ ಅಂದ್ರೆ ಈಗ ಎಲ್ಲರೂ ಒಂದೊಂದು ತರ ಯೋಚನೆ ಮಾಡ್ತಾರೆ. ನೆಗೆಟಿವ್ ಥಾಟ್ಸ್ ನಿಮ್ಮ ಮನಸ್ಸಲ್ಲಿ. ಶ್ರುತಿ ಮ್ಯಾಮ್ ನೀವ್ ಹೇಳಿ, ಅವ್ರ ಆಮೇಲೆ ಹೇಳ್ತಾರೆ. ನೀವ್ ಹೇಳಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಮೇಡಮ್ ಏನು ಅಂತಂದ್ರೆ, ನಾನು ಮನೇಲಿದ್ರೆ ಏನೋ ಹಣ ಬರೋದಿಲ್ಲ, ಅದೇನ್ ಕೆಲ್ಸಕ್ಕೆ ಹೋಗೋರಿ ಮಾತ್ರ ಹಣ ಬರುತ್ತೆ ಅನ್ನೋದು ನನ್ ಮೈಂಡ್ ಅಲ್ಲಿ ಅದು ಇದೆ ಮೇಡಮ್. ನಾನು ಹೊರಗೆ ಹೋಗಿ ಕೆಲಸ ಮಾಡಿದ್ರೆ ಅಷ್ಟೇ ದುಡ್ಡು ಬರೋದು ನನಗೆ, ಮನೇಲಿದ್ರೆ ನನಗೆ ಏನು ಬರಲ್ಲ ಅನ್ನೋದು ನಾನು ಈ ತರ ಯೋಚನೆ ಬಹಳ ಮಾಡ್ತಿರ್ತೀನಿ ಮೇಡಮ್. ಅದು ಒಂದು ದುಡ್ಡಿದ್ದವರಿಗೆ ಬಹಳ ದಿಮಾಕು, ಸ್ವಲ್ಪ ಕೊಬ್ಬು ಜಾಸ್ತಿ ಇದೆ ಮೇಡಮ್ ನನಗೆ. ಹೌದು, ಇವೆರಡು ಥಾಟ್ ಇದೆ ಮೇಡಮ್. ಕಟ್ ಆಗ್ತಾ ಇದೆ. ಈಗ ಮೇಡಮ್ ಹೌದು, ಅದೇ ಅಲ್ವಾ, ಅದೇ ತರನೇ ಮೈಂಡ್ ಸೆಟ್. ಯಾಕಂದ್ರೆ ಹಣ ಇದ್ದವ್ರಿಗೆ ಕೊಪ್ಪು ಜಾಸ್ತಿ, ಮತ್ತೆ ಹಣ ಇದ್ದವರು ಯಾರ ಜೊತೆನೂ ಮಾತಾಡೋದಿಲ್ಲ. ಆಮೇಲೆ ಕಾರ್ ಇದ್ದವ್ರು ದೊಡ್ಡವರು, ನಾವೆಲ್ಲ ಚಿಕ್ಕವರು. ಅವ್ರು ದೊಡ್ಡ ಮನೆ ಕಟ್ಸ್ಕೊಂಡ್ರು, ನಾವ್ ಕಟ್ಸ್ಕೊಳಕ್ ಆಗ್ಲಿಲ್ಲ. ಹಣ ನಮ್ಮ ಹತ್ರ ಬರ್ಲೇ ಇಲ್ಲ. ಹಣ ಇನ್ನು ಮರದಲ್ಲಿ ಬೆಳೆಯುತ್ತಾ ನಾವ್ ಖರ್ಚು ಮಾಡುವಾಗ? ಧಾರಾಳವಾಗಿ ನಾವ್ ಏನನ್ನು ಖರ್ಚು ಮಾಡೋದಿಲ್ಲ. ಸರ್ ಹೇಳಿ, ಇವಾಗ ನೀವ್ ಹೇಳಿ. ನಾನು ಬೈಕಲ್ಲಿ ಹೋಗುವಾಗ ಹೇಳಿ ಎಲ್ಲ ಒಂದು ಕಾರು ಫುಲ್ ಸ್ಪೀಡ್ ಪಾಸ್ ಆತು ಅಂದ್ರೆ, ನೀ ಬಾಳ ದಿಮಾಕ್, ನೀ ಕಾರಲ್ಲಿ ಹೋಗ್ತಿದೀನಿ ಅಂತ ಬಾಳ ದಿಮಾಕ್ ಐತ್ ನೋಡಿ ನೀಗೆ ಅಂತ ಅಂತಿರ್ತೀನಿ ಮೇಡಮ್. ಅದೇ ಮತ್ತೆ ಅವ್ರಿಗೆ ನೀವ್ ಬೈದ್ರಿ ಅಂದ್ರೆ ಇಲ್ಲಿ ನಿಮ್ದೇನಾಯ್ತು? ನಾನು ಒಂದಿನ ಆತರ ತಗೋತೀನಿ ಅನ್ಬೇಕು. ನಾನು ಒಂದಿನ ಆತರ ತಗೋತೀನಿ, ನಾನು ಓಡಾಡ್ಬಿಡ್ತೀನಿ ಅಂತ ಹೇಳ್ಬೇಕು. ಒಟ್ಟೆ ಮತ್ತೆ ಇನ್ಯಾವ ಥಾಟ್ಸ್? ಇಷ್ಟ ಮೇಡಮ್ ನನಗೆ ಥಾಟ್ಸ್ ಇರೋದು. ಮೇನ್ ಹೊರಗ್ ಹೋದ್ರೆ ಅಷ್ಟೇ ದುಡ್ಡು ಬರೋದು, ಮನೇಲಿದ್ರೆ ಏನು ಸಿಗಲ್ಲ ಅನ್ನೋದು ಮೇನ್ ಥಾಟ್. ಅದೊಂದೇ ನನಗಿರೋದು. ಇವು ಸಿಂಪಲ್ ಆಗಿ ಇವೆರಡು ಇದಾವೆ. ಓಕೆ ಸರ್, ನಿಮ್ದು ಕೇಶವ್ ಸರ್. ಬಹಳ ಗರ್ವದಿಂದ ಮಾತಾಡೋಂಥದ್ದು, ಒಬ್ಬನ ಇಚ್ಛೆ ಇಲ್ದಂಗೆ ಮಾತಾಡೋದು. ದುಡ್ಡು ಜಾಸ್ತಿ ಇತ್ತಂದ್ರೆ ಅವನ್ನ ಸ್ವಲ್ಪ ಹೀನಮಾನವಾಗಿ ಮಾತಾಡೋದು. ಓಕೆ, ಅಷ್ಟೇನಾ? ಅಷ್ಟೇ ಅಷ್ಟೇ ಮೇಡಮ್. ಓಕೆ ಸರ್. ಸೌಮ್ಯ ಮ್ಯಾಮ್, ನಿಮಗೆ? ಮುಂಚೆ ಇತ್ತು ಮ್ಯಾಮ್. ಅಂದ್ರೆ ಏನಾದ್ರೂ ಅವರು ಚೆನ್ನಾಗಿದ್ದಾರೆ ಅಂತಂದ್ರೆ ಯಾವ್ದೋ ಒಂದು ಬ್ಯಾಡ್ ರೂಟ್ ಅಲ್ಲಿ ಏನೋ ಅವರು ಇದ್ ಮಾಡ್ಕೊಂಡಿದ್ದಾರೆ ಅಂತ ಮುಂಚೆ ಅನ್ಕೋತಾ ಇದ್ವಿ. ಬಟ್ ಈಗಿಲ್ಲ, ಅವ್ರ ಶ್ರಮದಿಂದ, ಅವ್ರ ನಾಲೆಡ್ಜ್ ಇಂದ ಆ ರೀತಿ ಮಾಡಿರ್ತಾರೆ ಅನ್ನೋ ಇದೆ ಮ್ಯಾಮ್. ಇವಾಗ ಮೈಂಡ್ ಸೆಟ್ ಬಂದಿದೆ. ಎಸ್ ಮ್ಯಾಮ್, ಮೈಂಡ್ ಸೆಟ್ ಬಂದಿದೆ. ಅಮೃತ? ಓಕೆ, ಥ್ಯಾಂಕ್ ಯು. ಅಮೃತ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ಹೇಳ್ತೀನಿ. ಮ್ಯಾಮ್ ಇವಾಗ ನನ್ನ ತಲೆಯಲ್ಲಿ ಥಾಟ್ ಏನು ಅಂದ್ರೆ, ಈಗ ಆಲ್ರೆಡಿ ದುಡ್ಡಿರೋರು ಇರ್ತಾರಲ್ವಾ,
ಅವ್ರ ಹತ್ರನೇ ಅಂದ್ರೆ ಅವ್ರಿಗೆ ಗೊತ್ತಿರತ್ತೆ ಯಾವ ರೀತಿ ದುಡ್ಡು ಮಾಡೋದು ಅಂತ. ಸೊ ಅದ್ರಿಂದ ಅವ್ರ ಹತ್ರನೇ ಜಾಸ್ತಿ ಹೋಗುತ್ತೆ ಅನ್ನೋದು ಒಂದ್ ಮೈಂಡ್ ಸೆಟ್. ಹೌದು. ಓಕೆ, ಮತ್ತೆ ಇಲ್ಲಿ ಕಿರಣ್ ಸರ್. ಓಕೆ, ಲಕ್ಷ್ಮಿ ಮ್ಯಾಮ್. ಓಕೆ, ನೆಕ್ಸ್ಟ್ ಏನ್ ಗೊತ್ತಾ, ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ, ನಿಮ್ ಮೈಂಡ್ ಅಲ್ಲಿ ಯಾವ ಥಾಟ್ಸ್ ಇದೆ ಅನ್ನೋದನ್ನ ನೀವು ಹೊರಗೆ ಹಾಕಿದ್ರಿ. ಓಕೆನಾ, ಒಂದು. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾನು ಮಾತಾಡ್ತಾ ಇರೋದು ಸಹಿತ ಅಬಾಂಡೆನ್ಸ್, ಮನಿ ಅಬಾಂಡೆನ್ಸ್ ಅಂದ್ರೆ ಸಮೃದ್ಧಿಯನ್ನ ನಾವು ಹೇಗೆ ಮಾನಸಿಕವಾಗಿ ಪಡೆದ್ಕೋಬೇಕು, ನಮ್ಮಲ್ಲಿರುವಂತ ಥಾಟ್ಸ್ ಅನ್ನ ನಾವು ಹೊರ ಹಾಕಿ ಯಾವ ರೀತಿ ಆ ಅಬಾಂಡೆನ್ಸ್ ನ, ಆ ಸಮೃದ್ಧಿ ಮತ್ತೆ ಸಂಪತ್ತನ್ನ ಹೇಗೆ ನಾವು ನಮ್ಮ ಮನಸ್ಫೂರ್ತಿಯಾಗಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ ಮಾತಾಡ್ತಾ ಇದ್ದೀನಿ. ಇನ್ನೇನಂತ ಹೇಳಿದ್ರೆ, ಇವಾಗ ಪ್ರತಿ ದಿನನೂ ನಾವು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿ ಮನೆ ಬಂದಿರ್ತೀವಿ. ಓಕೆನಾ, ಕೆಲ್ಸ ಮಾಡ್ಬಿಟ್ಟು ನಾವು ಮನೆಗ್ ಬಂದ್ರೆ ನಮ್ಮಲ್ಲಿ ನೀವೇ ಹೇಳ್ತೀರಾ, ಈಗ ಪ್ರತಿಯೊಬ್ರು ಹೇಳ್ತೀರಾ, ಇಷ್ಟೊಂದ್ ಕಷ್ಟ ಪಡ್ತಾ ಇದ್ದೀನಿ, ನನಗೆ ಹಣನೇ ಸಿಗ್ತಾ ಇಲ್ಲ. ಹಣ ಏನ್ ಮರದಲ್ಲಿ ಬೆಳೆಯುತ್ತಾ? ಯಾರಾದ್ರೂ ಬಂದು ನಿಮ್ ಹತ್ರ ಮಕ್ಳೇ ಬಂದ್ ಕೇಳಿದ್ರೆ, ನೀನ್ ಹಣ ಏನು ಮರದಲ್ಲಿ ಬೆಳೆಯುತ್ತಾ ಅಥವಾ ಹಿತ್ಲಲ್ಲಿ ಇರತ್ತಾ ಅಂತ ನಮ್ಮ ಥಾಟ್ಸ್. ಮತ್ತೆ ಯಾರೋ ಒಬ್ರು ಬಂದಿರ್ತಾರೆ, ಅವ್ರ ಹತ್ರ ಏನ್ ಮಾಡ್ತೀವಿ ನಾವು, ಪದೇ 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 ನನ್ನ ಹತ್ರ ದುಡ್ಡಿಲ್ಲ, ನಾ ಎಷ್ಟ್ ಕಷ್ಟಪಟ್ರು ನನ್ನ ಹತ್ರ ಬರ್ತಾ ಇಲ್ಲ, ನನ್ ಹಣೆ ಬರ ಇಷ್ಟೇ, ಶ್ರೀಮಂತರ ಹತ್ರ ಮಾತ್ರ ಹಣ ಇರುತ್ತೆ, ನಮ್ಮ ಹತ್ರ ಹಣ ಇರಲ್ಲ, ನಮ್ಮ ಹಣೆ ಬರದಲ್ಲಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗ ಹೇಗಪ್ಪ ಅಂತ ಹೇಳಿದ್ರೆ, ತಮ್ಮ ಆಲೋಚನೆಗಳನ್ನ ಹೇಗ್ ಹಾಕ್ತಾ ಇರ್ತಾರೆ, ಪ್ರತಿ ದಿನಾನು ಅದನ್ನೇ ಹಾಕ್ತಿರ್ತಾರೆ. ಅದೇನಾಗತ್ತಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಈಗ ನಮ್ಮ ಹತ್ರ ಬರೋ ಲಕ್ಷ್ಮಿನ ನಾವು ಹೊರ ಕಳಿಸ್ತಾ ಇರೋದು. ಅವ್ರು ಹಾಗೆ ಹೇಳ್ತಾ ಇದಾರೆ, ಅವ್ರು ಹಾಗೆ ಇರ್ಲಿ ಅಂತ ಬಿಟ್ಟು ಹೋಗ್ತಾ ಇರೋದು. ಲಕ್ಷ್ಮಿ ಹೇಗ್ ಮಾಡ್ತಾಳೆ, ನಾವ್ ಚೆನ್ನಾಗಿ ಮಾಡ್ಕೊಂಡ್ರೆ, ಪ್ರೀತಿಯಿಂದ ಮಾಡ್ಕೊಂಡ್ರೆ ಬರ್ತಾರ ಅವ್ರು. ಓಕೆನಾ, ಅವ್ರನ್ನ ನಾವು ಮಾಡ್ಕೊಳ್ಳಲ್ಲ, ನಾವು ಪ್ರೀತಿಯಿಂದ ಕರೆಯೋದಿಲ್ಲ. ಆ ರೀತಿ ನಾವು ಕರೀಲಿಲ್ಲ ಅಂದ್ರೆ ಅವ್ರು ಬರಲ್ಲ. ಇವಾಗ ನಾವು ಏಂಜಲ್ಸ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ, ಏಂಜಲ್ಸ್ ನಾವು ಆಹ್ವಾನ ಮಾಡಿ ನಾವು ಅವ್ರನ್ನ ಕರೆದ್ರೆ ಮಾತ್ರ ನಮ್ ಜೀವನದಲ್ಲಿ ಬರ್ತಾರೆ. ಲಕ್ಷ್ಮಿ ಕೂಡ ಅಷ್ಟೆ, ನಾವು ಅವ್ರನ್ನ ಪ್ರೀತಿಯಿಂದ ಕರೆದ್ರೆ ಅವ್ರು ನಮ್ಮ ಹತ್ರ ಬರ್ತಾರೆ. ನಮ್ ಕರೀದೇ ಇದ್ರೆ ನಮ್ಮ ಹತ್ರ ನಾವ್ ಹೇಳ್ತೀವಲ್ಲ, ಈಗ ಅವ್ರು ಹೇಳಿದ್ರಲ್ಲ, ಅವ್ರು ಕಾರಲ್ಲಿ ಹೊರಟಾರೆ, ಅವ್ರಿಗೆ ಎಷ್ಟು ದಿಮಾಕು ಅಂದ್ರೆ, ನಾವ್ ಏನ್ ಹೇಳ್ಬೇಕು, ನಮಿಗೂ ಅಂತದೊಂದು ದಿನ ಕೊಡ್ಬೇಕು ದೇವ್ರು, ನಾವು ಅಂತದೊಂದು ದಿನಕ್ಕೆ ಹೋಗ್ತೀವಿ ಅನ್ನೋದು ನಮ್ಮ ಥಾಟ್ಸ್ ಆಗಿರ್ಬೇಕು. ಈಗ ಬೈಕಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಾವು ಕಾರ್ ಹತ್ತೀವಿ ಅಂತ ಮನಸ್ಥಿತಿ ಬರ್ಬೇಕು. ನಾವೊಂದ್ ದೊಡ್ಡ ಮನೆ ಕಟ್ಟಿದಾರ ಅಂದ್ರೆ ನಾವು ಕಟ್ತೀವಿ ಅನ್ನೋದೇ ಇರ್ಬೇಕು. ಒಂದು ಪಾಸಿಟಿವ್, ನಾವ್ ಇವತ್ತು ದುಡ್ದಿದೀನಿ, ಈ ದುಡ್ದಿರೋದಕ್ಕೆ ಇವತ್ತು ನನ್ಗೆ ಎಷ್ಟು ದುಡ್ದಿದೀನಿ ಅಷ್ಟು ನನಗೆ ಬಂದೇ ಬರುತ್ತೆ ಅನ್ನುವಂಥದ್ದು ಇರ್ಬೇಕು. ಅದನ್ ಬಿಟ್ಟು ನಾವ್ ಏನ್ ಮಾಡ್ತೀವಿ ಹೇಳ್ರಿ, ನಾವು ದುಡ್ದಿದ್ವಿ, ಇಷ್ಟು ಕಷ್ಟ ಪಡ್ತಾ ಇದೀವಿ, ನಮ್ಮ ಹತ್ರ ದುಡ್ಡೇ ಬರ್ತಿಲ್ಲ. ದುಡ್ದಿರ್ತೀರಾ, ಶ್ರಮ ವಹಿಸಿರ್ತೀರಾ, ಆದ್ರೆ ನಿಮ್ ಹತ್ರ ಬರಲ್ಲ. ನಿಮ್ ಥಾಟ್ಸ್, ನೀವು ಮಾತಾಡೋ ಮಾತುಗಳು. ಈಗ ಒಂದ್ ಪಾಪ ಬರುತ್ತೆ, ಈಗ ನಾವು ಎಷ್ಟು ಧಾರಾಳವಾಗಿ ಇರ್ಬೇಕು ಅಂತ ಹೇಳಿದ್ರೆ, ನಮ್ಮನೆ ಪಾಪಗೆ ನಾವು ಕೊಡೋದಕ್ಕೆ ದುಡ್ಡೇನ್ ಮರದಲ್ಲಿ ಹಿಂದೆ ಇದು ಬೆಳೆದಿದ್ಯಾ, ಮರದ ಮೇಲೆ ಬೆಳೆದಿಯಾ ಅಥವಾ ಗಿಡದಲ್ಲಿ ಬೆಳೆದಿದ್ಯಾ ಅಂತ ಹೇಳೋದು. ಹೋಗು ದುಡಿದ್ರೆ ಗೊತ್ತಾಗತ್ತೆ, ದುಡಿದ್ರ ದುಡ್ಡಿನ ತಾಯಿ ಅಂತ ಹೇಳ್ತೀವಿ. ದುಡ್ದಾಗ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ದುಡಿದ್ರೆ ಬರಲ್ವಾ ದುಡ್ಡು? ದುಡಿದ್ರು ಬರುತ್ತೆ, ದುಡ್ದೇ ಇದ್ರೂ ಬರುತ್ತೆ. ಓಕೆನಾ, ಹಾಗೆ ನಮ್ಮ ಮಾತುಗಳು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಪಾಸಿಟಿವ್ ಆಗಿರ್ಬೇಕು. ಎಷ್ಟೇ ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ನಮಗೆ ಗೊತ್ತು, ಬಟ್ ನಮ್ಮ ಮೈಂಡಿಗೆ ಅದು ನಾವು ಪದೇ ಪದೇ ಹಾಕ್ತಾ ಹೋದಿವಿ ಅಂದ್ರೆ ಮೈಂಡ್ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನು, CC ಕ್ಯಾಮ್ರಾ ಪ್ರತಿ ಕ್ಷಣನೂ ಹಿಡ್ದಿರುತ್ತದ. ಪ್ರತಿ ನಿಮಿಷನ ನೀವೇನ್ ಮಾತಾಡ್ತಾರೆ ಎಲ್ಲ ಹಿಡಿದಿಟ್ಕೊಂಡಿರುತ್ತೆ. ಅವ್ರಿಲ್ಲ ಅಂದಿದ್ರೆ ಇಲ್ಲ, ಅವ್ರಿಗೆ ಕೊಡ್ಬಾರ್ದು ಅಂದ್ರೆ ಕೊಡ್ಬಾರ್ದು. ಈಗ ಒಬ್ಬ ವ್ಯಕ್ತಿ ಈಗ ಅವನಿಗೆ ಏನೋ ಸಮಸ್ಯೆ ಆಗಿರುತ್ತೆ, ಅವನು ಹಣ ಇಸ್ಕೊಳಕ್ಕೆ ಬೇರೆಯವ್ರ ಹತ್ರ ಹೋಗಿರ್ತಾನೆ. ಆ ವ್ಯಕ್ತಿ ಹತ್ರ ಹಣ ಇಸ್ಕೊಂಡು ನಾನ್ ಬೇಗ ತೀರ್ಸ್ತೀನಪ್ಪ ಅಂತ ಹೇಳ್ತಾರೆ, ಕರೆಕ್ಟ್. ಅವನ್ ಏನ್ ಹೇಳ್ತಾನೆ, ಮುಂದಿರುವಂತ ದುಡ್ಡು ಕೊಡುವಂತಹ ವ್ಯಕ್ತಿ ಏನ್ ಹೇಳ್ತಾನೆ, ಮತ್ತೆ ಬರಪ್ಪ ಇಸ್ಕೊಂಡ್ ಹೋಗಕ್ಕೆ. ನಾವೇನ್ ಹೇಳಿರ್ತೀವಿ, ಓಕೆ ಇಸ್ಕೊಂಡ್ ಬರ್ತೀನಿ ಅಂತ ಬರ್ತೀವಿ. ಅಂದ್ರೆ ನಾವ್ ಮತ್ತೆ ನಾನ್ ನಿನ್ ಹತ್ರ ದುಡ್ಡಿ ಬರ್ತೀನಪ್ಪ ಅಂತ ಹೇಳ್ದಂಗೆ, ಅಂದ್ರೆ ಅವನಿಗೆ ನೀವು ದುಡ್ಡು ಇನ್ನೊಂದು ಜಾಸ್ತಿ ಮಾಡ್ಕೊಳ್ಳಿ, ನಾನ್ ನಿಮ್ ಹತ್ರ ಬರ್ತೀನಿ ಅಂತ. ಓಕೆನಾ, ಎಷ್ಟು ಈಸಿ ಇದೆ ನೋಡಿ.
ನಮ್ ಮೈಂಡ್ ನಮ್ ಥಾಟ್ಸ್ ಹೆಂಗೆ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ದುಡ್ಡಿಸ್ಕೊಂಡ್ಬಂದು ಮತ್ತೆ ನಾವು ಸಾಲದ ಮುಳುಗ್ತಾ ಇರೋದು. ಹೀಗೆ ನಮ್ಮ ಮನ್ಸಲ್ಲಿರುವಂತಹ ಥಾಟ್ಸ್ ಏನಿದೆ ಅದನ್ನ ಹೊರಗೆ ಹಾಕ್ಬೇಕು. ಅದಲ್ಲ ನಮ್ದು. ನಮಗ್ ಮೇನ್ ಆಗಿರೋದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಣನ ನಾವು ಪಡ್ಕೊಂಡು ಬ್ರಹ್ಮಾಂಡದಲ್ಲಿ ಸಾಕಷ್ಟು ಇದು ಇದೆ, ಅಬಂಡೆನ್ಸ್ ಇದೆ, ಸಮೃದ್ಧಿ ಇದೆ, ಸಾಗರದಷ್ಟಕ್ಕಿಂತ ಹೆಚ್ಚಿದೆ. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ನದಿ ಹತ್ರ ಹೋಗಿರ್ತೀರ, ಒಂದು ನದಿ ಹತ್ರ ಹೋಗಿ ಒಂದು ಚಮಚ ಹಿಡ್ಕೊಂಡು ಹೋಗಿ ನೀವು ನೀರ್ ತಗೋತೀರ. ಚಮಚದಲ್ಲಿ ಎಷ್ಟು ನೀರು ಬರುತ್ತೆ? ಚಮಚ ಎಷ್ಟು ಹಿಡಿಯುತ್ತೆ ಅಷ್ಟೇ ಬರುತ್ತಾ? ಅದೇ ನೀವು ಒಂದ್ ಕೊಡ ತಗೊಂಡ್ ಹೋದ್ರಿ ಅಂದ್ರೆ ಕೊಡದಲ್ಲಿ ಎಷ್ಟು ನೀರ್ ಬರುತ್ತೆ? ಅದು ತುಂಬಿ ನಿಮ್ ಮನೆಗಾಗಿ ಇನ್ನು ಉಳಿಯುತ್ತೆ, ಹೌದಾ? 2-3 ದಿನ ಆಗುವಷ್ಟು ಉಳಿಯುತ್ತೆ. ಒಂದು ಚಮಚಕ್ಕೂ ಮತ್ತೆ ಒಂದು ಕೊಡಕ್ಕೂ ಎಷ್ಟು ವ್ಯತ್ಯಾಸ? ನಾವು ಚಮಚ ತಗೊಂಡ್ ಹೋಗಿ ಕೇಳಿದ್ರೆ ಚಮಚದಷ್ಟೇ ಬರುತ್ತೆ. ನಾವು ಕೊಡ ತಗೊಂಡ್ರೆ ಕೊಡದಷ್ಟೇ ಬರುತ್ತೆ. ನಾವು ಹೇಗೆ ಕೇಳ್ಬೇಕು, ಸಮೃದ್ಧಿನ ಹೇಗೆ ಕೇಳ್ಬೇಕು? ಬ್ರಹ್ಮಾಂಡದಲ್ಲಿ ಅಷ್ಟೇ, ಓಕೆನಾ? ಬ್ರಹ್ಮಾಂಡದಲ್ಲಿ ನಮಗೆ ಸಮೃದ್ಧಿ ಅನ್ನೋದು ತುಂಬಾನೇ ಇದೆ. ನಾವು ಎಷ್ಟು ಕೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಒಂದು ಉದಾಹರಣೆ ನಿಮಗೆ ಏನ್ ಹೇಳ್ತೇನಪ್ಪ ಅಂತ ಹೇಳಿದ್ರೆ, ನೀವು 20,000 ರೂಪಾಯಿ ತಿಂಗ್ಳಿ ಮಂತ್ಲಿ ನೀವು ಸ್ಯಾಲ್ರಿ ತಗೋತಾ ಇದ್ದೀರಾ ಅಂದ್ರೆ ನಿಮಗೆ ನಿಮ್ಮ ಅವೈಲಬಿಲಿಟಿ ಎಲ್ಲಿ ಬರುತ್ತೆ ಅನ್ನೋದಿತ್ತು ಅಂದ್ರೆ, ನನಗೆ ಈಗ 40,000 ಅರ್ನ್ ಮಾಡ್ತಾ ಇದ್ದೀನಿ, ಓಕೆನಾ? 20 ಇದ್ರೆ ಅದು ಡಬಲ್, 40,000 ಅರ್ನ್ ಮಾಡ್ತಾ ಇದ್ದೀನಿ. ಅದೇ ಕೃಷಿಕರು ಅಂದ್ರೆ ಹೊಲ ಮಾಡುವಂತವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬರುತ್ತೆ 6 ತಿಂಗಳು, ವರ್ಷಗಂಟ್ಲೆ 10 ಲಕ್ಷ ಬರುತ್ತೆ, ಓಕೆನಾ? ಅವ್ರ ಏನ್ ಮಾಡ್ಬೋದು? ನನ್ನ ಹೊಲದಲ್ಲಿ ನಾನು ಇಷ್ಟೊಂದು ಅರ್ನ್ ಮಾಡ್ತಾ ಇದ್ದೀನಿ, 20 lakhs ನಾನು ಅರ್ನ್ ಮಾಡ್ತಾ ಇದ್ದೀನಿ, ನಾನು ಆ ಶ್ರಮಕ್ಕೆ ತಕ್ಕಷ್ಟು ನಾನು ಪಡಿತಾ ಇದ್ದೀನಿ, ಓಕೆನಾ? ನಮ್ಮ ಥಾಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಅದು ಇಲ್ಲ ಅಂತ ನಮಗ್ ಗೊತ್ತಿರುತ್ತೆ, ನಮ್ಮ ಮೈಂಡಿಗೆ ಗೊತ್ತಿರುತ್ತೆ. ನಮ್ಮ ಮನ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಾವು ಹೇಳ್ತಾ ಹೋಗ್ಬೇಕು, ರೀಕಾಲ್ ಮಾಡ್ತಿರ್ಬೇಕು. ನಾವು ಎಷ್ಟು ಆಲೋಚನೆಗಳನ್ನ ಹೇಳಿದ್ನೆಲ್ಲ ಮೊನ್ನೆ ಹೇಳಿದಾಗೆ 60,000 ಥಾಟ್ಸ್ ಇರುತ್ತಂತೆ. 60,000 ಥಾಟ್ಸ್ ಅಲ್ಲಿ ನಾವು ಹೇಳೋದು ಎಷ್ಟು? ಬರೀ 90% ಪೂರ್ತಿ ನೆಗೆಟಿವ್ ಆಗಿರುತ್ತೆ. 10% ಎಲ್ಲೋ ಪಾಸಿಟಿವ್ ಆಗಿರುತ್ತೆ. ಅದೇ 10% ನೆಗೆಟಿವ್ ಮಾಡಿ 90% ನಾವು ಪಾಸಿಟಿವ್ ಆಗಿದ್ವಿ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವ್ ಎಲ್ಲಾನು ಪಡ್ಕೋತೀವಿ, ಓಕೆನಾ? ಇವತ್ ನಾನ್ ನಿಮಗೆ ಅದನ್ನೇ ಹೇಳಕ್ ಹೊರಟಿರೋದು, ಯಾವ ರೀತಿ ನೀವು ನಿಮ್ ಮನ್ಸಿಗೆ ಹಾಕೋಬೇಕು ಅಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ನಾವ್ ಏನೋ ಒಂದು ಹಣ ಪಡ್ಕೋಬೇಕು, ಯಾವ ರೀತಿ? ಒಂದು ನಿಮ್ಮದೇ ಆದಂತಹ ಒಂದು ರೂಟ್ ಇರುತ್ತದೆ, ಓಕೆನಾ? ಯಾವ ರೀತಿಲಿ ಅಂತ ಹೇಳಿದ್ರೆ, ಪ್ರತಿ ಒಬ್ರು ಸಹಿತ ನಾನ್ ನಿಮಗೆ ಹೇಳೋದಿಷ್ಟೇ, ಒಂದು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಇದು ರಿಚುವಲ್ ಮಾಡಿ. ಇದು ರಿಚುವಲ್ ಮಾಡುವಾಗ ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅಬಾಂಡೆನ್ಸ್ ಇಂದ ಇರ್ಬೇಕು ನಿಮಗೆ. ನೀವು ಬೇರೆ ಯಾವ್ದು ಬೇಡ. ನಿಮ್ಮ ಲೈಫಿಗೆ ಏನ್ ಬೇಕಾಗಿದೆ? ಕೆಲಸ ಬೇಕಾಗಿದೆ. ಕೆಲಸ ಇರುತ್ತೆ, ಬಂದೇ ಬರುತ್ತೆ. ಬಟ್ ನೀವು ಮಾಡ್ತಾ ಇರೋ ಕೆಲಸದಲ್ಲೇ ಸಹಿತ ನೀವು ಆ ಪರಿಶ್ರಮ ಪಡ್ತಾ ಇದ್ದೀರಾ. ನೀವು ಈಗ ಇರುವಂತಹ ಸ್ಥಿತಿ, ಈಗ ನಾನ್ 5,000 ತಗೋತಾ ಇದ್ದೇನೆ ಅಂದ್ರೆ ನನ್ನ ಜೀವನದಲ್ಲಿ 10,000 ಬಂದಿದೆ. ಒಂದ್ ಪೇಪರ್ ತಗೊಳ್ಳಿ, ಇದು ತಗೊಳ್ಳಿ, ಒಂದು ರೆಡ್ ಪೆನ್ ಅಂದ್ರೆ ಹಳದಿ ಕಲರ್ ಪೇಪರು ಮತ್ತೆ ರೆಡ್ ಪೆನ್ ಅಲ್ಲಿ ನೀವು ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ರಿಚುವಲ್ ನಲ್ಲಿ ನೀವು ಅದನ್ನು ಬರೀತಾ ಬನ್ನಿ. ಪ್ರತಿ ಮಂತ್, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಲಿ ಬರೀತಾ ಬನ್ನಿ. ಅದು ಹೇಗಾಗತ್ತಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಆ ಎನರ್ಜಿ ಫ್ಲೋ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅನ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋ ಹಾಗೆ ನಿಮ್ ಜೀವನದಲ್ಲಿ ಅಬಂಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಪಟ್ಟಿರೋಂತಹ ಕಷ್ಟಕ್ಕೆ ಮಾತ್ರ ಅದು ಏನ್ ಹೇಳ್ಬೇಕಾಗಿದೆಯೋ ಅದನ್ನ ಮಾಡೇ ಮಾಡುತ್ತೆ, ಓಕೆನಾ? ಈ ರೀತಿ ಸಹಿತ ನೀವು ಪಡ್ಕೋಬಹುದು. ನೆಕ್ಸ್ಟ್ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ, ಓಕೆನಾ? ಬರ್ಕೊಳ್ಳಿ ಇದನ್ನ, ಟುಗೆದರ್ ಡಿವೈನ್ ಅಕೌಂಟ್, ಟುಗೆದರ್ ಡಿವೈನ್ ಕೌಂಟ್. ಇದು ಎಲ್ಲಾ ಮೂಲಗಳಿಂದನೂ ಸಮೃದ್ಧಿ ನಮಗೆ ಬರ್ತಾ ಇದೆ ಅಂತ, ಓಕೆನಾ? ಇದೇನು ಎಲ್ಲಾ ಮೂಲಗಳಿಂದನು, ನಿಮಗೆ ಯಾವುದೇ ಕೆಲಸ ಮಾಡ್ತಿರ್ಬೋದು ಅಥವಾ ಏನೇ ಮಾಡ್ತಿರ್ಬೋದು, ಅದು ಎಲ್ಲಾ ಕಡೆಯಿಂದನೂ ನಿಮಗೆ ಒಂದು ಹಣದ ಸಮೃದ್ಧಿಯನ್ನು ನಿಮ್ಮನ್ನ ಸೆಳೀತಾ ಇದೆ, ಆಕರ್ಷಣೆ ಮಾಡ್ತಾ ಇದ್ದೀರಾ. ಓಕೆ, ಬರ್ದ್ರಾ?
ಇನ್ನೊಂದು ಇದನ್ನ ಟುಗೆದರ್ ಡಿವೈನ್ ಕೌಂಟ್ ಅನ್ನೋದನ್ನ 108 ಬಾರಿ ಬರೆಯೋದು. ನಿಮಗೆ ಬರೆಯೋದು ಈಸಿ ಇತ್ತು ಅಂದ್ರೆ ಬರಿತೀನಿ ಅಂದ್ರೆ 108 ಬಾರಿ ಬರೀರಿ. ಅದು 21 ಡೇಸ್ ಮಾಡಿ. ಓಕೆನಾ? ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಅದನ್ನ ಬಾಯಲ್ಲೇ ಹೇಳ್ಬೋದು. 108 ಬಾರಿ ಪ್ರತಿದಿನನೂ ಹೇಳ್ಬೋದು. ಇನ್ನು ಒಂದು ನಂಬರ್ಸ್ ನ್ಯೂಮರಾಲಜಿ ಪ್ರಕಾರ. ಓಕೆನಾ? ಲೆಫ್ಟ್ ಹ್ಯಾಂಡ್. ಓಕೆನಾ? ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ಭಾಗ ಇದು ಶುಕ್ರ ಪರ್ವ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ 520 520 ಇಲ್ಲಿ 741 741 ಮತ್ತೆ ಅದ್ರ ಕೆಳಗೆ 888 ಈ ರೀತಿ ಎಲ್ಲ ಒಂದ್ರ ಕೆಳಗಡೆ ಬರ್ಬೇಕು. ಒಂದ್ರ ಕೆಳಗೊಂದು ಬರೀಬೇಕು. ಓಕೆ. ಬರ್ದು ಈ ರೀತಿ ಸರ್ಕಲ್ ಹಾಕ್ಬೇಕು. ಯಾವ ಕಲರ್ ಪೆನ್? ಕಾಣ್ತಿದ್ಯಾ? ರೆಡ್. ನಾನ್ ಜಸ್ಟ್ ಇಲ್ಲಿ ರೆಡ್ ಇಲ್ಲ ಅಂತ ಹೇಳಿ ಇದು ಬ್ಲೂ ಕಲರ್ ತಗೊಂಡಿದ್ದೀನಿ. ಸರಿ ಹೇಳ್ತೀರಾ ಮ್ಯಾಮ್? ಇದು ನಂಬರ್ಸ್. ಹಾ ಮ್ಯಾಮ್. ಇದು ಸ್ವಿಚ್ ವರ್ಡ್ ಹೇಳ್ತೀನಿ. ಟುಗೆದರ್ ಡಿವೈನ್ ಕೌಂಟ್. ಓಕೆ. ಓಕೆ, ಬರದ್ರಾ? ನಂಬರ್ಸ್ ನ್ಯೂಮರಾಲಜಿ ಪ್ರಕಾರ 520 520 741 888 ಅದನ್ನ ಬರ್ದು ಸಂಪೂರ್ಣ ಈ ರೀತಿ ರೌಂಡ್ ಹಾಕ್ಬೇಕು. ಇದನ್ನ ನೀವು ಎಷ್ಟು ದಿನನಾದ್ರೂ ಮಾಡ್ಬೋದು, ಯಾವಾಗಾದ್ರೂ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ಲೇ ನಡೆಯುತ್ತೆ. ನನಗ್ ನಡೆದಿದೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಬಟ್ ನಾನು ಇಲ್ಲಿ 88 ಹಾಕ್ತಿರ್ಲಿಲ್ಲ. ಒಂದ್ ವಿಚಾರ, ನಾನು ಇಲ್ಲಿ 520 ಅಂತಲ್ಲ 520 741 ಅದ್ರ ಕೆಳಗೆ ನಾನು 77 ಹಾಕ್ತಿದ್ದೆ. 777 ಹಾಕ್ತಿದ್ದೆ. 777 ಏನಪ್ಪಾ ಅಂತ ಹೇಳಿದ್ರೆ ಡಿವೈನ್ ಅಂದ್ರೆ ನಮ್ದು ಸ್ಪಿರಿಚುವಲ್ ಜರ್ನಿ. ನನಗೇನು ನಾನು ಇದೇ ಅಬಂಡೆನ್ಸಿಗೆ ಅಂತ ಹೇಳಿ ಹಾಕೋತಿದ್ದೆ. ಬಟ್ ಅದಾಗಿದ್ದೇನು ನನಗೆ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯ್ತು. ಅದು ಹೇಗ್ ಸ್ಟಾರ್ಟ್ ಆಯ್ತು ನನಗೆ ಗೊತ್ತಾಗ್ಲಿಲ್ಲ. ಹೋಗ್ತಾ 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 ಇದು ನಂಬರ್ ನ್ಯೂಮರಾಲಜಿ ಮೇಲೆ ನಾನು ವರ್ಕ್ ಮಾಡಿದ್ಮೇಲೆ ನನಗ್ ಗೊತ್ತಾಗಿದ್ದಿದ್ದು ಏನಪ್ಪಾ ಅಂತ ಹೇಳಿದ್ರೆ ನಾನು ಸ್ಪಿರಿಚುವಲ್ ಜರ್ನಿ ಹೋಗೋದಕ್ಕೆ ಇದು ನನಗೆ ಯೂನಿವರ್ಸ್ ಈ ತರ ನನಗೆ ಬರ್ಸಿದೆ ಅಂತ ಹೇಳಿ. ಈಗ ನನಗೆ ಅದು ಗೊತ್ತಾದ್ಮೇಲೆ ನೆಕ್ಸ್ಟ್ ನಾನು ಈ ನಂಬರ್ ಹಾಕೊಂತ ಬಂದೆ. ನನಗೆ ಎಲ್ಲಾ ಕಡೆಯಿಂದನು ಹಣ ಬರ್ತಾ ಇದೆ. ನನ್ನ ಹತ್ರ ಇವಾಗ ಇಲ್ಲ ಅಂತ ಹೇಳಿದ್ರು ಇಲ್ಲ, ನಿಜವಾಗ್ಲು ಇದು ಒಂದ್ ಹೇಳ್ತೀನಿ. ಲಕ್ಷ್ಮಿ ಮ್ಯಾಮ್ ಹೇಳ್ತೀನಿ. ಇವತ್ತು ನಾನು ಅನ್ಕೊಂಡಿದ್ದೆ ನನ್ಗೆ ಏನೋ ಒಂದ್ ತಗೊಳ್ಳೋದಿತ್ತು. ಅಕೌಂಟ್ ಅಲ್ಲಿ ಒಂದು 1000 ರೂಪೀಸ್ ಕಡಿಮೆ ಇತ್ತು. ಇವತ್ತು ಮೇಡಮ್ ನನ್ಗೆ 500 ಇದು ಗುರಿ ಕಾಣಿಕೆ ಅಂತ ಹೇಳಿ 500 ಹಾಕಿದ್ರು. ನೆಕ್ಸ್ಟ್ ನನ್ ಮಗ 500 ಹಾಕಿದ. ಮಮ್ಮಿ ಇದು ಅಂತ ಹೇಳಿ ನನಗೆ ಗೊತ್ತಿಲ್ಲದ, ನನಗೆ ಬೇಕಿತ್ತು, ನನಗೆ ಇಲ್ಲ ಅಲ್ಲ ಅಂತ ಹೇಳಿ ಸುಮ್ನೆ ಕೂತಿದ್ದೆ. ಬೇರೆ ಇದ್ರಲ್ಲಿತ್ತು, ಕ್ಯಾಶ್ ಇತ್ತು, ನನಗೆ ಬೇಕಾಗಿರೋದು ಫೋನ್ ಪೇಲೆ ಬೇಕಿತ್ತು. ಬಟ್ ನನ್ಗೆ ಅದ್ ಹೇಗಾಯ್ತು ಅಂದ್ರೆ ನಿಜವಾಗ್ಲೂ ಥಾಟ್ಸ್ ಹಾಕಿದ್ದು ನನಗೆ ಹೇಗಾದ್ರೂ ಮಾಡಿ ಫೋನ್ ಪೇದ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಮೇಡಮ್ ಹಾಕಿದ್ರು ಹೀಗೆ ಮೇಡಮ್ ನಿಮ್ಗೆ ಇದು ಅಂತ ಹೇಳಿ ನನ್ಗೆ ಖುಷಿ ಆಯ್ತು. ಯೂನಿವರ್ಸ್ ಹೆಂಗ್ ಸಪೋರ್ಟ್ ಮಾಡುತ್ತಲ್ಲ ಅಂತ ಹೇಳಿ. ಅದ್ ನೆಕ್ಸ್ಟ್ ಮಿನಿಟ್ ನನ್ ಮಗ ಮತ್ತೆ ಹಾಕಿದ. ಅದೇ ಹೇಳಿದ್ರು ನಮ್ ಥಾಟ್ಸ್ ಹೇಗೆ ಎಷ್ಟು ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಅದ್ ತುಂಬಾನೇ ಖುಷಿ ಆಗತ್ತೆ. ಅದು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡ್ತು, ಮತ್ತೆ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮಗ್ ನಾನ್ ಥ್ಯಾಂಕ್ ಯು ಹೇಳ್ಬೇಕು, ನಿಮ್ಗೆ ಮತ್ತೆ ಯೂನಿವರ್ಸ್ಗೆ. ಇಲ್ಲ ಮೇಡಮ್, ಹಾಗೇನಿಲ್ಲ, ಥ್ಯಾಂಕ್ ಯು. ಓಕೆನಾ? ಈ ನಂಬರ್ ನೀವು ಎಷ್ಟು ಸಲ ನೀವು ಬರೀತೀರಾ, ನಿಮ್ ಮನಸ್ಫೂರ್ತಿಯಾಗಿ ಬರೀರಿ. ನನಗೆ ಹಣ ಬರ್ತಾ ಇದೆ. ಇನ್ನೂ ನಿಮಗ್ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಇದೆ, ಸ್ವಿಚ್ ವರ್ಡ್ ನಿಮಗೆ ಹೇಳ್ತೀನಿ, ಅಥವಾ ನಂಬರ್ಸ್ ಬೇಕು ಅಂದ್ರೆ ಅದನ್ನ ಹೇಳ್ತೀನಿ. ಜಸ್ಟ್ ಇವಾಗ ನಿಮಗೆ ಒಂದು ನನಗೆ ವರ್ಕ್ ಆಗಿರೋದನ್ನ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ಯಶಸ್ಸು ಮತ್ತು ಧನಾತ್ಮಕ ಬದಲಾವಣೆಗಳು ಬೇಕು ಅಂದ್ರೆ 775. ನಿಮ್ ಜೀವನದಲ್ಲಿ ಒಂದು ಸಕ್ಸಸ್ ಬೇಕು ಅಂತ ಹೇಳಿದ್ರೆ
ಅದು same ಸಹಿತ ಅಲ್ಲೇ ನೀವು ಬರ್ಕೊಳ್ಳೋದ? ಹಾಗೆ ಬರ್ಕೋಬಹುದು. ಅಲ್ಲೇ ಆ ಪ್ಲೇಸ್ ಅಲ್ಲೇ ಬರುವುದಲ್ಲ, ಶುಕ್ರದಲ್ಲೇ ಇರೋದ್ರಿಂದ ಬರೆಯುವುದು. ಇಲ್ಲಿ ಬರಿಬೇಕು. ಇಲ್ಲಿ ಒಂದೇ ನಂಬರ್ ಇರೋದದು. ಹೀಗೆ ಈ ರೀತಿ ಇದು 3 ನಂಬರ್ಸ್ ಬಂತು ಅಂದ್ರೆ 3 ವರ್ಡ್ಸ್ ಇದಾವೆ ಇಲ್ಲಿ ಮೇಲೆ. 1 2 3. ಈಗ ಇದು ನಾನು ಹೇಳಿದ್ದು ಒಂದೇ. ಇಲ್ಲಿ ಎಷ್ಟು? 7 7 5. ಇದನ್ನು ಸರ್ಕಲ್ ಹಾಕ್ಬೇಕಾ ಮೇಡಮ್ ಅವರ? ಏನ್ ಸರ್? ಸರ್ಕಲ್ ಹಾಕ್ಬೇಕಾ ಇದಕ್ಕೂನು? ಹಾ ಸರ್, ಹೌದು. ಸರ್ಕಲ್ ಏನ್ ಬೇಡ, ಸರ್ಕಲ್ ಏನ್ ಬೇಡ. ಮೇಡಮ್ ಸೆಕೆಂಡ್ ಒನ್ ಎಲ್ಲಿ? ಗೊತ್ತಾಗ್ಲಿಲ್ಲ. 7 7 5. ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಲ್ಲ, ಅದು ಒಂದೇ ಇರೋದು. ಅಲ್ಲಲ್ಲ, 775 ಎಲ್ಲಿ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಮೇಡಮ್, ಇಲ್ಲಿ ಇದು ಪ್ರಿಸ್ಟ್. ಇಲ್ಲಿ ನಾವು ಇದು ಹಾಕೋತೀವಲ್ಲ, ವಾಚ್ ಮಣಿಕಟ್ಟು, ಅಲ್ಲಿ ಹಾಕೋಬೇಕು. ಮೇಡಮ್ ಅದು ಇನ್ನೊಂದ್ಸಲ ಹೇಳಿ ಮೇಡಮ್. ಟುಗೆದರ್ ಅಂತ ಏನು ಹೇಳಿದ್ರಲ್ಲ, ನಮ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಟುಗೆದರ್ ಡಿವೈನ್ ಕೌಂಟ್. ಟುಗೆದರ್ ಡಿವೈನ್ ಕೌಂಟ್. ಅದು ಹೇಗಪ್ಪ ಅಂದ್ರೆ ಬಿಗ್ ಲೆಟರ್ ಅಲ್ಲೇ ಇರ್ಬೇಕು, ಸ್ಮಾಲ್ ಲೆಟರ್ ಹಾಕಂಗಿಲ್ಲ, ಬಿಗ್ ಲೆಟರ್ ಇರ್ಬೇಕು. ನಾನು ಹೇಳ್ತೀನಿ ಒಂದ್ಸರಿ, ಬೇಕಾ ಸ್ಪೆಲ್ಲಿಂಗ್ ಹೇಳ್ತೀನಿ, ಬರ್ಕೊಳ್ಳಿ. TOGETHER. ಸ್ಪೇಸ್ ಬಿಡಿ. TOGETHER. ಡಿವೈನ್, DIVINE. COUNT. ಇದನ್ನ ಪ್ರತಿದಿನ ಬೆಳಗ್ಗೆ ರಾತ್ರಿ ನೀವು 108 ಬಾರಿ ಬರೆಯೋದ್ರಿಂದ ಆಗಿರ್ಬೋದು, ಅಥವಾ ಅದನ್ನ ಹೇಳೋದ್ರಿಂದ ನೀವು ಆ ಮಿರಾಕಲ್ಸ್ ನ ನೋಡ್ತೀರಾ. ಮೇಡಮ್ ಆಮೇಲೆ ಶುಕ್ರ ಪರ್ವದಲ್ಲಿ 24 ಗ್ರೀನ್ ಪೆನ್ ಅಲ್ಲಿ ಬರ್ದು ಸರ್ಕಲ್ ಹಾಕಿದ್ರು ಚೆನ್ನಾಗಿ, ಇನ್ಫಿನಿಟ್ ಹಾಕಿ ಸರ್ಕಲ್ ಹಾಕಿದ್ರು ಚೆನ್ನಾಗಿ ಅಂತಾರಲ್ಲ. ಹೌದು ಮೇಡಮ್, ಅದು 6 ಬರುತ್ತೆ. ಟೋಟಲ್ ಮಾಡಿದ್ರೆ 6 ಬರುತ್ತೆ. ಅದು ಶನಿ, ಇದು ಶುಕ್ರನ ಇದು ಅಂತ ಹೇಳ್ತಾರೆ. ಓಕೆನಾ? ಇದು ಇನ್ನೂ ಜಾಸ್ತಿ ಪವರ್ಫುಲ್ ಬರುತ್ತೆ. ಅದು 24 ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲಾ ಕಡೆನೂ ಬರೀತಾರೆ. ಇಲ್ಲಿ ಬರೀತಾರೆ, ಮತ್ತೆ ಇಲ್ಲಿ ಬರೀತಾರೆ ಅದು. ಓಕೆನಾ? ಜಸ್ಟ್ ಅದು ನಿಮ್ಮ ಹಣದ ಹರಿವು ಬರೋದಕ್ಕೆ. ಇದು ಹೇಗಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಮತ್ತೆ ಮಿರಾಕಲ್, ನಿಮ್ಮಲ್ಲಿರುವಂತ ಎಲ್ಲಾ ಅಡೆತಡೆಗಳನ್ನು ಹೊಡೆದು ಹಾಕಿ ಇದು ನಿಮ್ಮ ನಿಮಗೆ ಆಕರ್ಷಣೆ ಆಗುವಂತದ್ದು. ಹಣದ ಹರಿವು ಏನೇ ಇದು ಕೂಡ 21 ದಿವಸದ 21 ಡೇಸ್ ಏನಾ ಇದು ಕೂಡ? ನೀವು ಈಗ ಜಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾ 21 ಡೇಸ್ ಅಂತ ಹೇಳಿದೆ. ನೀವು ಎಷ್ಟು ದಿನ ಬೇಕಾದ್ರೂ ಮಾಡ್ಬೋದು. ಓಕೆ. ಕಲರ್ ರೆಡ್. ಅಜ್ಜಿ ಆಮೇಲೆ ಮೇಡಮ್ 2981 ಇದು ಲಕ್ಷ್ಮಿ ನಂಬರ್ ಅಂತ ಕರೀತಾರಲ್ಲ ಮೇಡಮ್. ಯಾವುದು? 2981 ಮೇಡಮ್ ಸುಮಾರು ನಂಬರ್ಗಳಿದಾವೆ. ಓಕೆನಾ? ಸುಮಾರು ನಂಬರ್ಗಳಿದಾವೆ. ಅವಕ್ಕೆ ಅದರದ್ದೇ ಆದಂತಹ ವಿಶೇಷವಾದಂತಹ ಇವು ಇದಾವೆ. ಅದ್ರ ಅರ್ಥ ಇರುತ್ತೆ. ಆ ಅರ್ಥ ಗೊತ್ತಿದ್ರೆ ಬರ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲ. ಡೌಟ್ಸ್ ಇತ್ತು ಅಂದ್ರೆ ಬರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾ ಹೇಳಿದ್ನಲ್ಲ, ನಾನು 520 740 ಅಂದ್ರೆ 777 ಬರ್ಕೊಂಡಿದ್ದೆ. ಅದು ಎಲ್ಲ ಹೋಯ್ತು, ನನ್ ಸ್ಪಿರಿಚುವಲ್ ಜರ್ನಿ ಬಂತು. ನನ್ಗೆ ಡೌಟ್ ಇತ್ತು, ಬೇರೆ ಯಾರೋ ಹೇಳಿದ್ರು ಅಂತ ಹೇಳಿ ನಾನ್ ಬರ್ಕೊಂಡೆ. ಆದ್ರೆ ನಾವು ಬರ್ಕೊಳೋದೊಂದು, ಅದಾಗೋದೊಂದು ಆಗ್ಬಾರ್ದಲ್ವಾ? ಹಾಗಾಗಿ ಸರಿ ಮೇಡಮ್. ಓಕೆ, ಕ್ಲಿಯರಾ ನಿಮ್ಗೆಲ್ಲ?
ಕ್ಲಿಯರ್ ಆಯ್ತಲ್ಲ? ಓಕೆ, ಧ್ಯಾನಕ್ಕೆ ಕೂರೋಣ. ಓಕೆ, ನೇರವಾಗಿ ಕೂರಿ. ಓಕೆ, ಕೂತ್ಕೊಳ್ಳಿ. ಧ್ಯಾನಕ್ಕೆ ಕೂತ್ಕೊಳ್ಳಿ. ಎದುರಿಗೆ ನೀರಿದೆ ಅಲ್ವಾ? ಲಾಸ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಇವಾಗ್ಲೇ ಆ ನಂಬರ್ ಮೇಲೆ ಈ ತರ ಕೈ ಇಡಿ. ಮೇಡಮ್ ನಿಮ್ಮ ಇನ್ನೊಂದ್ಸತಿ ಹೇಳಿ. ಎನರ್ಜಿ ಪೂರ್ತಿ ಅದಕ್ಕೆ ಹೋಗುತ್ತೆ. ಅದಿನ್ನು ನಿಮ್ಗೆ ಏನಾಗುತ್ತೆ ಅಂದ್ರೆ ಬೇಗನೆ ನಿಮ್ಮ ಕೈ, ಎರಡೂ ಕೈ ಇದೆ ಅಲ್ವಾ, ಸ್ವಲ್ಪ ಜೋರಾಗಿ ಉಜ್ಜಿ. ಈ ರೀತಿ ಉಜ್ಜಿ ಅದ್ರ ಮೇಲೆ ನಿಮ್ ಕೈ ಇಡಿ. ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ, ನಿಮ್ ಇಚ್ಛೆನು ಬೇಗ ಈಡೇರುತ್ತೆ. ಕೂತ್ಕೊಳ್ಳಿ. ಹೀಗೆ ಇಡಿ, ಸಾಕು, ಇಷ್ಟೇ ಇಡಿ. ಅದ್ರ ಮೇಲೆ ನೀವು ಬರ್ದಿರೋದ್ರ ಮೇಲೆ ಇಷ್ಟ ಇಡಿ. ಸೌಮ್ಯ ಮ್ಯಾಮ್, ಓಕೆ ಓಕೆ, ನೇರವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಮುಖದಲ್ಲಿ ಸ್ವಲ್ಪ ನಗು ಇರಲಿ. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನವಾಗಿ ಉಸಿರಾಡಿ. ಉಸಿರಾಟದ ಮೇಲೆ ಗಮನ ಇರಲಿ.
ಈಗ ಕಲ್ಪಿಸಿಕೊಳ್ಳಿ, ನೀವು ಒಂದು ಭವ್ಯವಾದ ಚಿನ್ನದ ಬಣ್ಣದ ಮಹಲ್ನ ಮಧ್ಯೆ ಕುಳಿತಿದ್ದೀರಿ. ನಿಮ್ಮ ತಲೆಯ ಮೇಲ್ಭಾಗದಿಂದ ಬ್ರಹ್ಮಾಂಡದ ಅಪಾರವಾದ ಬಂಗಾರದ ನಾಣ್ಯಗಳು ಮತ್ತು ಕಣಗಳ ಮಳೆ ಸುರಿಯುತ್ತಿದೆ ಎಂದು ಭಾವಿಸಿ. ಆ ಚಿನ್ನದ ಮಹಲ್ನ ಮಧ್ಯೆ ಕುಳಿತಿದ್ದೀರಾ. ನಿಮ್ಮ ತಲೆಯ ಮೇಲ್ಭಾಗದಿಂದ ಬ್ರಹ್ಮಾಂಡದ ಅಪಾರವಾದ ಬಂಗಾರದ ನಾಣ್ಯಗಳು ಮತ್ತು ಕಣಗಳ ಮಳೆ ಸುರಿಯುತ್ತಿದೆ. ಸುರಿಯುತ್ತಿರುವುದನ್ನು ಗಮನಿಸಿ. ಈ ದೈವಿಕ ಬಂಗಾರದ ಬೆಳಕು ನಿಮ್ಮ ಆಜ್ಞಾ ಚಕ್ರ ಮತ್ತು ಹೃದಯ ಚಕ್ರವನ್ನು ಪ್ರವೇಶಿಸುತ್ತಿದೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿದ್ದ ಹಣದ ಬ್ಲಾಕೇಜ್ಗಳು ಸಂಪೂರ್ಣವಾಗಿ ಕರಗಿ ಹೋಗುತ್ತಿರುವುದನ್ನು ಗಮನಿಸಿ. ನೀವು ಹಣದ ಬಗ್ಗೆ ಮಾತಾಡುತ್ತಿರುವಂತಹ ಪ್ರತಿಯೊಂದು ಬ್ಲಾಕೇಜ್ ಅನ್ನು ಹೊರಗೆ ಹಾಕುತ್ತಿರುವುದನ್ನು ಗಮನಿಸಿ. ನಿಮ್ಮ ಸಹಸ್ರಾರ ಚಕ್ರದಿಂದ, ನಿಮ್ಮ ಆಜ್ಞಾ ಚಕ್ರದಿಂದ ಹೃತ್ಪೂರ್ವಕವಾಗಿ ಹೃದಯದ ಚಕ್ರದಿಂದಲೂ ಸಹಿತ ನೀವು ಬ್ಲಾಕೇಜಸ್ ಅನ್ನ ಹೊರಗೆ ಹಾಕುತ್ತಿದ್ದೀರಾ. ನಿಮ್ಮೊಳಗೆ ಆ ಬ್ಲಾಕೇಜ್ ಹೋದ ಮೇಲೆ ನಿಮ್ಮ ಒಳಗೆ ಒಂದು ಮನಿ ಮ್ಯಾಗ್ನೆಟ್ ಜಾಗೃತವಾಗುತ್ತಿದೆ. ನಿಮ್ಮೊಳಗೆ ಒಂದು ಮನಿ ಮ್ಯಾಗ್ನೆಟ್ ಜಾಗೃತವಾಗುತ್ತಿದೆ.
ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಶ್ರೀಮಂತಿಕೆಯ ಭಾವನೆಯಿಂದ ಈ ದೃಢೀಕರಣವನ್ನು ಹೇಳಿಕೊಳ್ಳಿ. ನಿಮ್ಮ ಒಳಗೆ ಒಂದು ಅಫರ್ಮೇಷನ್ ಹೇಳಿಕೊಳ್ಳಿ. ನಾನು ಧನ ಸಮೃದ್ಧಿಯನ್ನು ಅತ್ಯಂತ ಸುಲಭವಾಗಿ ಆಕರ್ಷಿಸುತ್ತಿದ್ದೇನೆ. ಹಣ ನನ್ನ ಜೀವನಕ್ಕೆ ನದಿ ನೀರಂತೆ ಹರಿದು ಬರುತ್ತಿದೆ. ಮನಸ್ಫೂರ್ತಿಯಾಗಿ ಹೇಳಿ, ಹಣ ನನ್ನ ಜೀವನಕ್ಕೆ ನದಿ ನೀರಿನಂತೆ ಹರಿದು ಬರುತ್ತಿದೆ. ನನ್ನ ಎಲ್ಲ ಅಗತ್ಯಗಳನ್ನು ಮತ್ತು ಆಸೆಗಳು ತಕ್ಷಣವೇ ಪೂರ್ಣಗೊಳ್ಳುತ್ತಿವೆ. ನಾನು ಒಬ್ಬ ಸಮೃದ್ಧ, ದಯಾವಂತ ವ್ಯಕ್ತಿ. ನಾನು ಒಬ್ಬ ಸಮೃದ್ಧ ಮತ್ತು ದಯಾವಂತ ವ್ಯಕ್ತಿ. ಧನ್ಯವಾದಗಳು ಬ್ರಹ್ಮಾಂಡಕ್ಕೆ. ನಿಮ್ಮ ಹಾರ್ಟ್ ಚಕ್ರದಿಂದ ಒಂದು ದೃಢೀಕರಣವನ್ನು ಹಾಕುತ್ತಿದ್ದೀರಾ, ಅಂದ್ರೆ ಒಂದು ಸೀಲನ್ನ ಹಾಕುತ್ತಿದ್ದೀರಾ. ನಾನು ಅತ್ಯಂತ ಶ್ರೀಮಂತ ವ್ಯಕ್ತಿ. ನನ್ನ ಆಸೆಗಳು, ನನ್ನ ಇಚ್ಛೆಗಳನ್ನ ಈಡೇರಿಸುವಷ್ಟು ಹಣವು ನನ್ನ ಹತ್ತಿರ ಹರಿದು ಬರುತ್ತಿದೆ. ನನ್ನ ಕೈಲಾದಷ್ಟು ನನ್ನ ಎದುರಿಗೆ ಇರುವಂತಹ ಬಡವರಿಗಾಗಿರಬಹುದು, ಕೈಲಾಗದೇ ಇರುವಂತಹ ವಯಸ್ಸಾದಂಥ ವ್ಯಕ್ತಿಗಳಿಗೆ ಆಗಿರಬಹುದು, ನಾನು ಸಹಾಯ ಮಾಡುತ್ತಿದ್ದೇನೆ. ಈ ಸಹಾಯ ಮಾಡಲು ಅವಕಾಶ ಮಾಡಿಕೊಟ್ಟ ಈ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ಆ ಸಂತೋಷವನ್ನು ಒಂದು ಬಾರಿ ಗಮನಿಸಿ, ನಿಮ್ಮ ಮನಸ್ಸಿಗಾದಂತಹ ಸಹಾಯದ ಗುಣಗಳನ್ನ ಹೆಚ್ಚು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಹಾಯದ ಗುಣವು ಶಾಶ್ವತವಾಗಿ ನನ್ನಲ್ಲಿ ಇರಲಿ. ಈಗ ನಿಮ್ಮ ಹತ್ತಿರ ಹಣವು ಹರಿದು ಬಂದಿರುವುದನ್ನು ಗಮನಿಸಿ. ನಿಮ್ಮ ಸಹಸ್ರಾರ ಚಕ್ರದಿಂದ ಚಿನ್ನದ ನಾಣ್ಯಗಳು
ಸುರಿಯುತ್ತಿರುವುದನ್ನು ಗಮನಿಸಿ. ಆ ಚಿನ್ನದ ನಾಣ್ಯಗಳನ್ನ ನೀವು ನಿಮ್ಮ ಪಾಕೆಟ್ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಇರುವಂತಹ ಬಾಕ್ಸ್ ಅಲ್ಲಿ ಆಗಿರಬಹುದು ಅಥವಾ ಒಂದು ಚೀಲದಲ್ಲಿ ಆಗಿರಬಹುದು, ಸಂಪೂರ್ಣವಾಗಿ ಆ ಚಿನ್ನದ ನಾಣ್ಯಗಳನ್ನ ಆ ಚೀಲದಲ್ಲಿ ಹಾಕಿಕೊಂಡು ಒಯ್ಯುತ್ತಿರುವುದನ್ನು ಗಮನಿಸಿ. ಆ ಚಿನ್ನದ ನಾಣ್ಯದಲ್ಲಿ ನಿಮ್ಮ ಆಸೆಗಳು, ನಿಮ್ಮ ಇಚ್ಛೆಗಳು, ನಿಮ್ಮಲ್ಲಿರುವಂತಹ ಸಹಾಯದ ಗುಣಗಳಿಗೆ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದ್ದೀರಾ. ಇನ್ನು ಉಳಿದ ಭಾಗದಲ್ಲಿ ಆ ಬ್ರಹ್ಮಾಂಡದ ಶಕ್ತಿ ಅಥವಾ ನೀವು ನಂಬಿರುವಂತಹ ದೈವಿಕ ಶಕ್ತಿಗೆ ಅರ್ಪಣೆ ಮಾಡುತ್ತಿದ್ದೀರಾ. ಇನ್ನು ಉಳಿದ ಭಾಗದಲ್ಲಿ ನಿಮ್ಮ ಜ್ಞಾನವನ್ನು ಪಡೆಯೋದಕ್ಕೆ ಬಳಸಿಕೊಳ್ಳುತ್ತಿದ್ದೀರಾ. ಅಂದರೆ ನಿಮ್ಮ ಕಲಿಕೆಗಾಗಿ ಬಳಸಿಕೊಳ್ಳುತ್ತಿದ್ದೀರಾ. ಇಂತಹದ್ದೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನ ತಿಳಿಸಿ. ಇನ್ನು ಉಳಿದ ಚಿನ್ನದ ನಾಣ್ಯವನ್ನು ಅಥವಾ ನೋಟುಗಳನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ನಿರಂತರವಾಗಿ ಹೆಚ್ಚುತ್ತಿರಲಿ ಎಂದು ಹಾಕುತ್ತಿದ್ದೀರಾ. ಮತ್ತು ನಿಮ್ಮ ಸಾಲಗಳೆಲ್ಲವೂ ತೀರುತ್ತಿರುವುದನ್ನು, ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅದ್ಭುತ ಪ್ರಗತಿಯಾಗುತ್ತಿರುವುದನ್ನು ಕಣ್ಣಾರೆ ನೋಡಿ ವಿಜುವಲೈಸ್ ಮಾಡಿ. ನನ್ನ ಸಾಲಗಳು, ನನ್ನ ವ್ಯಾಪಾರ ಮತ್ತು ಉದ್ಯೋಗಗಳು ಪ್ರತಿಯೊಂದರಲ್ಲಿಯೂ ಪ್ರಗತಿಯನ್ನ ಹೊಂದಿದ್ದೇನೆ ಅಂತ ಹೇಳಿ ಅದನ್ನ ನೀವು ಸಂಭ್ರಮಿಸಿ. ಆ ಐಶ್ವರ್ಯ ಮತ್ತು ನೆಮ್ಮದಿಯ ಮಹೋನ್ನತ ಆನಂದವನ್ನು ನಿಮ್ಮ ಪ್ರತಿ ಜೀವಕೋಶದಲ್ಲೂ ಅನುಭವಿಸಿ. ನಿಮ್ಮ ದೇಹದ ಕಣ ಕಣದಲ್ಲಿಯೂ ಈ ಸಂಭ್ರಮವು ಹಂಚುತ್ತಿರುವುದನ್ನು ಗಮನಿಸಿ. ಎಲ್ಲಾ ಜೀವಕೋಶಗಳು ಆನಂದಿಸುತ್ತಿರುವುದನ್ನು ಗಮನಿಸಿ.
ಇಷ್ಟೊಂದು ಹಣ ಬಂದಿದ್ದಕ್ಕೆ ನಿಮ್ಮ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಹರಿಯುತ್ತಿರುವುದನ್ನು ಗಮನಿಸಿ. ಮನಸ್ಸು ತುಂಬಿ ಸಂತೋಷದಿಂದ ಉಕ್ಕಿ ಹರಿಯುತ್ತಿರುವ ಕಣ್ಣೀರಿನ ಧಾರೆ. ಈ ಶ್ರೀಮಂತಿಕೆಯ ಸ್ಥಿರತೆ ಸದಾ ನನ್ನಲ್ಲಿ ಉಳಿಯಲಿ. ನೀವು ಈಗ ಬ್ರಹ್ಮಾಂಡದ ಅತ್ಯಂತ ಶ್ರೀಮಂತ ಮತ್ತು ಭಾಗ್ಯವಂತ ಆತ್ಮ. ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ, ಕೇವಲ ಸಮೃದ್ಧಿ ಮಾತ್ರ ಇದೆ. ಅದ್ಭುತವಾದ ಧನ ಸಮೃದ್ಧಿಯ ದೈವಿಕ ಮೌನವನ್ನು ಸಂತೋಷದಿಂದ ಅನುಭವಿಸಿ. ಎದುರಿಗೆ ಇರುವಂತಹ ಸಮೃದ್ಧಿಯ ಒಂದು ಸುವಾಸನೆಯ ರೂಪದಲ್ಲಿ ನಿಮಗೆ ತೋರಿಸುತ್ತಿರುವುದನ್ನು ಗಮನಿಸಿ. ನಿಮ್ಮ ಸುತ್ತ ಒಂದು ಸುವಾಸನೆ ಬರುತ್ತಿರುವುದನ್ನು ಗಮನಿಸಿ. ಭೂಮಾತೆಯ ಮಣ್ಣಿನ ವಾಸನೆಯಾಗಿರಬಹುದು, ಅಥವಾ ಒಂದು ಹೂವಿನ ಸುಗಂಧದ ವಾಸನೆಯಾಗಿರಬಹುದು, ನಿಮ್ಮನ್ನು ಸೆಳೆಯುತ್ತಿದೆ. ಬ್ರಹ್ಮಾಂಡಕ್ಕೆ ಹೇಳಿ, ಇಂತಹ ಒಂದು ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಈ ನಗುವನ್ನ, ಈ ಸಂತೋಷವನ್ನ, ಈ ಸಮೃದ್ಧಿಯನ್ನ ನನ್ನ ಜೀವನಕ್ಕೆ ಮರಳಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರಹ್ಮಾಂಡಕ್ಕೆ. ನಿಧಾನವಾಗಿ
ಮೂಲಕವಾಗಿ ಆ ಸಮೃದ್ಧಿಯ ಎನರ್ಜಿಯೊಂದಿಗೆ ನಿಮ್ಮ ಪ್ರಜ್ಞೆಯನ್ನು ಭೌತಿಕ ದೇಹಕ್ಕೆ ತನ್ನಿ. ಈ ಮಹಾನ್ ಭಾಗ್ಯಕ್ಕಾಗಿ ಧನಲಕ್ಷ್ಮಿ ಮತ್ತು ಬ್ರಹ್ಮಾಂಡಕ್ಕೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ. ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ನಿಧಾನವಾಗಿ ಉಜ್ಜಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ಸರಿಯಾಗಿ ಉಜ್ಜಿ. ಕಣ್ಣುಗಳ ಮೇಲೆ ಇಡಿ. ನಿಮ್ಮ ಸಂಪೂರ್ಣ ಬಾಡಿನ ಸ್ಪರ್ಶಿಸಿ. ನಿಮ್ಮ ಎದುರಿಗಿರುವಂತಹ ನೀರನ್ನು ಕುಡಿಯಿರಿ. ಓಕೆ, ಹೇಗಿತ್ತು? ಒಂದು ಕ್ಷಣ ನನಗೆ ಹೇಗ ಅನ್ಸ್ತಪ್ಪ ಅಂತ ಹೇಳಿದ್ರೆ, ಯಾರಿಗೂ ನನ್ನ ವಾಯ್ಸ್ ಕೇಳ್ತಾ ಇಲ್ಲೋ ಅಂತ ಅನ್ಕೊಂಡೆ. ಸಹಜ ಸ್ಥಿತಿಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ ಅಂತ ಫುಲ್ ಡೀಪ್ ಆಗಿ ಹೋಗ್ಬಿಟ್ಟಿರ ಎಲ್ಲ. ಎಲ್ಲರೂ ಅಲ್ವಾ? ಇದೇ ನೀವು ಬರ್ತಾರಲ್ಲಪ್ಪ ಅನ್ಕೊಂಡೆ ನಾನು. ಎಲ್ಲ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೀವಿ. ಅದೇ ಅನ್ಕೊಂಡೆ, ಬನ್ನಿ ಸಹಜ ಸ್ಥಿತಿಗೆ ಬನ್ನಿ ಅಂತ ಹೇಳ್ದೆ. ಕೂತಿದ್ರು, ಅಷ್ಟ್ರು ಸುಮ್ನೆ ಕೂತಿದ್ದಾರೆ, ಯಾರು ಒಂದ್ ಸ್ವಲ್ಪನೂ ಅಲ್ಗಾಡ್ಲಿಲ್ಲ. ಅದಕ್ಕೆ ನನ್ನ ವಾಯ್ಸ್ ಕೇಳ್ತಾ ಇಲ್ಲ ಅಂತ ನಾನೇ ಚೆಕ್ ಮಾಡಿದೆ. ಓಕೆಪ್ಪ, ಹೇಗಿತ್ತು? ಚೆನ್ನಾಗಿತ್ತು ಮೇಡಮ್, ನಿಜವಾಗ್ಲೂ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್. ನನಗೆ ಇಮ್ಯಾಜಿನೇಷನ್ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗ್ತದೆ ಮೇಡಮ್, ಯಾಕೆ ಅಂತ ಗೊತ್ತಿಲ್ಲ. ಟಯರ್ಡ್ನೆಸ್ ಏನಾರ ಇತ್ತು ಅಂತ ಹೇಳಿದ್ರೆ ಹಾಗಾಗುತ್ತೆ, ಅಥವಾ ನಿಮ್ ಸುತ್ತಮುತ್ತ ಏನಾದ್ರು ನೆಗೆಟಿವ್ ಫೀಲ್ ಇತ್ತು ಅಂತ ಹೇಳಿದ್ರೆ ಆ ತರ ಆಗುತ್ತೆ. ಅದು ಡೀಪ್ ಆಗಿ ಹೋಗೋದಕ್ಕೆ ಆಗಲ್ಲ. ಹ್ಮ್ ಹ್ಮ್ ಹ್ಮ್. ಓಕೆ, ಓಕೆ ಚೆನ್ನಾಗಿತ್ತು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಮೇಡಮ್ ಬಹಳ ಚೆನ್ನಾಗಿತ್ತು. ಕಣ್ಣಲ್ಲಿ ತಾನಾಗೆ ನೀರು ಬಂದ್ಬಿಡ್ತು. ಅದೇ ಹೇಳಿದ್ನಲ್ಲ ಸರ್, ಆ ಖುಷಿಗೆ ಹೊರ ಬಂತು. ಎಲ್ಲ ಬ್ಲಾಕೇಜಸ್ ಅನ್ನೆಲ್ಲ ಹೊರ ಹಾಕಿದೀರಾ ಖುಷಿಯಿಂದ. ನಿಮಗೊಂದ್ ಫೀಲ್ ಆಗಿದೆ, ಒಂದ್ ಸೀಲ್ ಹಾಕ್ಬಿಟ್ಟಿದ್ದೀರಾ ಇವಾಗ ಬ್ರಹ್ಮಾಂಡದ ಜೊತೆಗೆ. ಇರ್ಬೋದು ಮೇಡಮ್, ಎರಡು ಕಣ್ಣಲ್ಲಿ ನೀರು ಬಂತು ಸ್ವಲ್ಪ ಹೊತ್ತಿಗೆ. ಒಳ್ಳೇದ್ ಸರ್, ಒಳ್ಳೇದೇ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ತದೆ. 2-3 ಸಲ ಸರ್, ಯಾರು ನಿನ್ನೆ ನೀವು ನೀಲಿ ಬಣ್ಣ ಕಾಣ್ತು ಅಂತ ಹೇಳಿದ್ರಿ. ಹೌದು ಅದು ನೀಲಿ ಬಣ್ಣ ಅಂತ ಹೇಳಿದ್ರೆ ಒಂದು ಆ ಏಂಜಲ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆನಾ? ನಿಮ್ಮಲ್ಲಿರುವಂತ ಯಾವುದೋ ಬ್ಲಾಕೇಜಸ್ ನ ಹೊರ ಹಾಕೋದಕ್ಕೆ. ಅಂದ್ರೆ ನಾನು ಹೇಳಿದ್ನಲ್ಲ, ಎಮೋಷನಲಿ ನೀವು ತುಂಬಾನೇ ಒಳಗೆ ಏನೋ ಒಂದು ಇಟ್ಕೊಂಡಿದ್ದೀರಾ,
ಯಾರಿಗೂ ಹೇಳಕ್ ಆಗದೆ ಇರೋದನ್ನ ಅಂತ ಹೇಳಿ, ಅದನ್ನ ನಿಮಗೆ ಹೀಲ್ ಮಾಡೋದಕ್ಕೆ ಆ ಏಂಜಲ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಮೇಡಮ್ ಸ್ನೇಕ್. ಹಾ ನನ್ಗದ್ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ಬಿಡಿ. ನಮಸ್ತೆ ಎಲ್ರಿಗೂ. ನೆನ್ನೆ ಯಾರಾದ್ರೂ ಧ್ಯಾನದಲ್ಲಿದ್ದಾಗ ನನಗೆ ಯಾವಾಗ ನನ್ನ ತೊಂದರೆ ಅಂದ್ರೆ ನನ್ನ ಕಾಪಾಡಕ್ಕೆ ಯಾವಾಗ ಯಾರು ಬರ್ತಾರೆ ಅಂತ ಯಾರಾದ್ರೂ ಕೇಳ್ಕೊಂಡಿದ್ದಿದ್ಯಾ? ನನ್ನ ಕಷ್ಟಗಳನ್ನೆಲ್ಲ ಯಾವಾಗ ನಿವಾರಣೆ ಆಗುತ್ತೆ ಅಂತ ಕೇಳಿದಿದ್ಯಾ ಮೆಡಿಟೇಷನ್ ಮಾಡ್ಬೇಕಾದ್ರೆ? ಇದೆ ಮೇಡಮ್. ಅದು ನಿಮ್ದೇ. ಹೇಳಿದ್ದೆ ಮೇಡಮ್ ನಾನು. ಹೌದಾ? ಎಷ್ಟ್ ಬೇಗ ಇದೆಲ್ಲ ಸರಿ ಆಗತ್ತಪ್ಪ, ಎಷ್ಟ್ ಬೇಗ ಇದಾಗುತ್ತೋ ಅಂತ ನಾನು ಅನ್ಕೊಂಡಿದ್ದೆ ಮೇಡಮ್. ನೀವು ನಿನ್ನೆಗಿಂದ ಏನೋ ಸ್ವಲ್ಪ ಡೀಪ್ ಆಗಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಮಾತಾಡಿದ್ವಿ, ಹೌದಲ್ಲ ಈ ರೀತಿ ಆಗಿತ್ತು, ಅವ್ರು ಹೇಳಿದ್ರು ನೀವ್ ಹೀಗೆ ಹೇಳಿದ್ರೆ ಅವ್ರಿಗೂ ಅದೇ ತರನೇ ಆಗಿತ್ತು ಅಂತ ಹೇಳಿದ್ರು. ನಂಗೆ ಅವಾಗ ಮಾತಾಡಕ್ ಅನ್ಸ್ಲಿಲ್ಲ, ಯಾಕೆಂದ್ರೆ ನಾನು ಡೀಪ್ ಆಗಿ ನೋಡಿಬೇಕಾದ್ರಲ್ಲಿ ವಿಡಿಯೋದಲ್ಲಿ ಯಾರೋ ಹೇಳ್ತಾ ಇದ್ದೀರಾ ನನ್ ಕಷ್ಟ ಯಾವಾಗ ತೀರುತ್ತೆ ಇಲ್ಲಿ ಬಂದ್ ನಾಗದೇವ ಬಂದು ಇಲ್ಲ ಡಿವೈನ್ ಪ್ಲಾನ್ ಏನಿದೆಯೋ ಅದ್ರ ಪ್ರಕಾರ ನಡೆಯುತ್ತೆ, ಆದಷ್ಟು ಬೇಗ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳಿ ಮೆಡಿಟೇಷನ್ ನಲ್ಲಿ ಕೂತಾಗ ಹೇಳಿದ್ದು. ಅದನ್ನ ಲಕ್ಷ್ಮಿ ಮ್ಯಾಮ್ ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಹಿಂಗ್ ಹೇಳಿದ್ರು, ಮೇಡಮ್ ನೀವು ಪಕ್ಕ ಹೀಗೆ ಹೇಳಿದ್ರೆ ಯಾರು ಅಂತ ಕೇಳ್ಬೇಕು ಅಂತ ಹೇಳಿದ್ರು. ಅದು ಹೇಳಿದ್ರಲ್ಲ ಶ್ರುತಿ ಮ್ಯಾಮ್ ಅಂತ. ಥ್ಯಾಂಕ್ ಯು, ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಥ್ಯಾಂಕ್ ಯು. ಎಲ್ರಿಗೂ ಎಲ್ಲಾ ರೀತಿನೂ ಒಳ್ಳೇದಾಗ್ಲಿ. ಹೇಳಿ. ಮೇಡಮ್ ಅದೇನು ಹೇಳಲ್ಲ ಮೇಡಮ್, ಯಾವ್ದು ಒಂದು ನಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ? ಏಂಜಲ್ಸ್ ಅವರ ಏಂಜಲ್ ರಫೇಲ್ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ನಿಮಗೆ ಹೋದ್ ಸರಿ ಶ್ರುತಿ ಮೇಡಮ್ ಅವ್ರು ನಿಮಗೆ ಹೇಳಿದ್ರಲ್ವಾ ಏಂಜಲ್ ಇದು ಸೆಷನ್ ತಗೊಂಡಾಗ, ಆಗ ನಿಮಗೆ ಕನೆಕ್ಟ್ ಆಗಿದೆ ಅದು. ಓಕೆನಾ? ಆ ಕನೆಕ್ಟಿವಿಟಿ ಅದನ್ನ ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದು ನಿಮಗೆ ನಿನ್ನೆ ಫೀಲ್ ಆಗಿರೋದು ಒಂದು ದೈವ ಶಕ್ತಿ. ನಾನು ನಿನ್ನೆ ನಿಮಗೆ ಇದು ಮಾಡಿರೋದೇ, ಮೆಡಿಟೇಷನ್ ಮಾಡ್ಸಿರೋದು, ಧ್ಯಾನ ಮಾಡ್ಸಿರೋದೇ ಒಂದು ದೈವ ಶಕ್ತಿ ಸಂಪರ್ಕ ಮಾಡೋದನ್ನ. ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕಿದ್ದೆ ಅಲ್ವಾ, ಒಂದು ಏಂಜಲ್ ಬಂತು, ಏಂಜಲ್ ಅಂದ್ರೆ ಒಂದು ಚಿಟ್ಟೆ ಬಂದು ಇಲ್ಲಿ ಕೂರ್ತು ಅಂತ ಹೇಳ್ದೆ. ಅದು ಸಹಿತ ನಿನ್ನೆ ಒಂದು 2 ಮಿರಾಕಲ್ ನನ್ಗೆ ಇಷ್ಟು ದಿನದಲ್ಲಿ ಈ ತರ ಸೆಷನ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದ್ರೆ ತುಂಬಾ ಖುಷಿ ಆಯ್ತು ನಿನ್ನೆ ಅದು. ಆಮೇಲೆ ಶ್ರುತಿ ಮೇಡಮ್ ಅವ್ರಿಗೆ ಈ ತರ ಆಗಿದ್ದು, ಅವ್ರು ಹೇಳಿದ್ರು ಸ್ನೇಕ್ ಬಂತು ಹಿಂಗ್ ತಗೊಂಡು ಮೇಲೆ ಹೋಯ್ತು ಅಂತ. ನಾನು ಅದನ್ನೇ ಅವರಿಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೆ, ಯಾರೋ ಹೀಗೆ ಕೇಳ್ತಾ ಇದ್ದೀರಾ, ಪದೇ ಪದೇ ಕೇಳ್ತಾ ಇದ್ದೀರಾ ಅಂತ ಹೇಳ್ದೆ. ಅದು ಒಂದು 2 ಮಿರಾಕಲ್ ನಿನ್ನೆ ನಡೆದಿರೋದು, ತುಂಬಾ ಖುಷಿ ಆಯ್ತು. ಮತ್ತೆ ನೀವು ನಿನ್ನೆ ಕೇಳಿದ್ರಿ ಹಿಂಗೆ ನೀಲಿ ಅಂತ ಹೇಳಿ, ನಾನು ಮತ್ತೆ ಅಬ್ಸರ್ವ್ ಮಾಡಿದಾಗ ಒಂದು ಏಂಜಲ್ ರಫೇಲ್ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. 3 ಅವರನ್ನ ನೀವು ಚಿಟ್ಟೆಗಳು ಸಹಾಯ ಕೇಳಿ, ಏಂಜಲ್ ರಫೇಲ್ ನ ಸಹಾಯ ಕೇಳಿ. ಏನಂತ ನಿಮಗೆ ಏನೇನು ಸಮಸ್ಯೆ ಇದೆಯೋ ಅದನ್ನ ಅವ್ರ ಇದು ಹೇಳ್ಕೊಳ್ಳಿ, ಅದೆಲ್ಲ ಬಗೆಹರಿಯುತ್ತೆ. ಮೇಡಮ್ ನನಗೆ ಯೆಲ್ಲೋ ಕಲರ್ ಚಿಟ್ಟೆಸ್ ತುಂಬಾ ಕಾಣಿಸ್ತಾ ಇದೆ ಮೇಡಮ್. ಅದೇ ಮೇಡಮ್, ಅದೇ ನಿಮ್ ಗಾರ್ಡಿಯನ್ ಏಂಜಲ್ಸ್. ಗಾರ್ಡಿಯನ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇರುತ್ತಲ್ಲ, ಅವ್ರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಿಮಗೆ ಏನೇ ಆಗಿರ್ಬೋದು ನಿಮ್ಮನ್ನ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ, ಮತ್ತೆ ನಿಮಗೆ ಸಹಾಯ ಮಾಡೋದಕ್ಕೆ ಅವರು ರೆಡಿ ಇರ್ತಾರೆ. ಬಟ್ ನೀವು ಸಹಾಯ ಕೇಳ್ಬೇಕಷ್ಟೇ ಅವ್ರ ಹತ್ರ. ಆ ಚಿಟ್ಟೆ ಕಂಡಾಗ ಮಾತ್ರ ಕೇಳ್ಬೇಕಾ, ಯಾವಾಗಾದ್ರೂ ಕೇಳ್ಕೊಬೋದ ಮೇಡಮ್? ಯಾವಾಗಾದ್ರೂ ಕೇಳಿ. ನೀವು ನನ್ನ ಜೊತೆಗಿದ್ದೀರಾ ಅಂತ ಹೇಳಿದ್ರೆ ನೀವು ಸೂಚನೆ ಕೊಡಿ ಅಂತ ಹೇಳಿ, ಆನ್ ಸ್ಪಾಟ್ ಅಲ್ಲೇ ಕೊಡ್ತಾರೆ. ಆನ್ ಸ್ಪಾಟ್ ಅಲ್ಲೇ. ಆ ಚಿಟ್ಟೆ ಇಲ್ಲದೆ ಇರೋ ಜಾಗದಲ್ಲಿ ಸಹಿತ ಒಂದೊಂದ್ಸರಿ ಚಿಟ್ಟೆ ಕಾಣುತ್ತೆ, ಒಂದೊಂದ್ಸರಿ ಕಾಯಿನ್ ಕಾಣುತ್ತೆ, ಅಥವಾ ನೀವು ಯಾವ ಸಿಂಬಲ್ಸ್ ನನಗೆ ಬೇಕು ಅಂದಿರ್ತೀರ ಆ ಸಿಂಬಲ್ ಕಾಣುತ್ತೆ. ಯಾವುದೇ ಆಗಿರ್ಬೋದು, ನೀವು ಒಟ್ ನಿಮಗೆ ನಂಬಿಕೆ, ನಾವು ಸಂಪೂರ್ಣವಾಗಿ ನಂಬಿದ್ದೀನಿ, ಓಕೆನಾ, ನಾನ್ ನಂಬಿದ್ದೀನಿ, ನನಗೆ ಆಗುತ್ತೆ. ನೀವು ಅದೇ ರೀತಿ ನಂಬಿಕೆ ಮೇಲೆ ನೀವು ಕೇಳಿ, ನನಗೆ ಈ ಶೈನ್ ಬೇಕು, ನೀವು ಇದೀರಾ ಅಲ್ವಾ ನನ್ ಜೊತೆ ಅನ್ನೋದಕ್ಕೆ. ಅದು ಯಾವಾಗ ನಮ್ಮ 2 ಭುಜದಲ್ಲಿ ಕೂತಿರುತ್ತಂತೆ ಏಂಜಲ್ಸ್, ನಮ್ಮ 2 ಭುಜದ ಮೇಲೆ ಕೂತಿರುತ್ತಂತೆ. ಒಂದೊಂದ್ಸರಿ ಭಾರ ಅನ್ಸ್ತಾ ಇರುತ್ತೆ,
ಓಕೆನಾ. ಆಗ ಗೊತ್ತಾಗುತ್ತೆ ಈ ನನ್ನ ಫೀಲ್ ಬರುತ್ತೆ, ಇಲ್ಲ ಅಂದ್ರೆ ಒಂದು ತಂಪಾದ ಗಾಳಿ ಬರುತ್ತೆ, ನನ್ಗೊಂದ್ ಏನೋ ಪ್ರೊಟೆಕ್ಷನ್ ಇರ್ಬೋದು, ಅಥವಾ ನಮ್ ಸುತ್ತ ಏನೋ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಎಲ್ಲ ತರನ ಅಲ್ಲ, ನೀವು ಅಲ್ಲಿ ಅಷ್ಟು ಎಮೋಷನಲಿ ನೀವು ಇದೀರಾ ಅಂದಾಗ ಒಂದು ಗಾಳಿ ಬರುತ್ತೆ, ಅಥವಾ ಒಂದು ಸುವಾಸನೆ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಆ ಏಂಜಲ್ಸ್ ಇದ್ದಾರೆ ಅಂತ. ಓಕೆನಾ. ಮತ್ತೆ ಯಾರಾದ್ರು? ಅಮೃತ ಮೇಡಮ್. ಹೇಳಿ ಸರ್. ಆ, ಸ್ವಲ್ಪ ಲೈಟ್ ಆಗಿ ಕಾಣಿಸ್ತು ಅಷ್ಟೇ ವಿಜುವಲೈಸೇಷನ್ ಇವತ್ತು. ಗೋಲ್ಡನ್ ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತು, ಬಟ್ ಫುಲ್ ಮೈ ಎಲ್ಲ ಜುಮ್ ಅಂತ ಎನರ್ಜಿ ಫೀಲ್ ಅದೇ ಆಯ್ತು. ವೈಬ್ರೇಷನ್ ಓಕೆನಾ, ಎನರ್ಜಿ ವೈಬ್ರೇಷನ್. ಆಮೇಲೆ ಇನ್ನೂ ಒಂದು, ನಿಮಗೆ ಹಳದಿ ಪೇಪರ್ ಮತ್ತೆ ರೆಡ್ ಕಲರ್ ಪೆನ್ನಲ್ಲಿ ಬರೀರಿ ಅಂತ ಹೇಳಿದೆ. ಇದಕ್ಕಿಂತ ಇನ್ನೂ ಒಂದು ಪವರ್ಫುಲ್ ಏನಪ್ಪಾ ಅಂತ ಹೇಳಿದ್ರೆ, ಪಲಾವ್ ಎಲೆ ಇರುತ್ತಲ್ವಾ, ಪಲಾವ್ ಎಲೆ ಮೇಲೆ ಅದನ್ನ ಬರ್ದು, ನಿಮಗೆ ಏನ್ ಆಗ್ಬೇಕಾಗಿದೆಯೋ ಅದನ್ನ ಬರ್ದು ಸುಟ್ಟು ಹಾಕೋದ್ರಿಂದನೂ ಸಹಿತ ಅಲ್ಲಿ ಇನ್ನು ಬೇಗನೆ ಆಗುತ್ತೆ. ಅದ್ರ ಮೇಲೆ ನೆಗೆಟಿವ್ ಬರಿಬೇಕೇನು ಪಾಸಿಟಿವ್ ಬರ್ಕೋಬೇಕು? ಪಾಸಿಟಿವ್ ಸರ್. ನೀವು ನೆಗೆಟಿವ್ ಎಲ್ಲಿ ಬರೆಯೋ ಹಾಗೆ ಇಲ್ಲ. ನೀವು ಇವಾಗ ಆಲ್ರೆಡಿ ನಿಮ್ಮ ಬಾಡಿ ಪೂರ್ತಿ ಶುದ್ಧೀಕರಣ ಮಾಡಿದೀರಾ. ನೀವು ಎಲ್ಲಿ ಕ್ಷಮೆ ಕೇಳ್ಬೇಕು, ನಿಮ್ಮ ಗ್ರಾಟಿಟ್ಯೂಡ್, ನೀವು ದೈವಿ ಸಂಪರ್ಕದಲ್ಲಿ ಏಂಜಲ್ಸ್ ಆಲ್ರೆಡಿ ಕನೆಕ್ಟ್, ಪ್ರತಿ ಒಂದನ್ನು ನೀವು ಆಲ್ರೆಡಿ ಮಾಡ್ಕೊಂಡಿದೀರಾ. ನಿಮ್ಮ ಬಾಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಶುದ್ಧವಾದಂತಹ ಆತ್ಮ ಆಗಿದೆ ಈಗ. ಓಕೆನಾ. ನೀವು ಎಷ್ಟೇ ಎಂತದೇ ಥಾಟ್ಸ್ ಬಂದಿರ್ಬೋದು, ಅದು ಪಾಸಿಟಿವ್ ಆಗಿ ಇರ್ಬೇಕು, ಏನೇ ಒಂದಾಗಿರ್ಲಿ. ಯಾಕಂದ್ರೆ ನೀವು ಇವಾಗ 21 ದಿನಗಳ ಕಾಲ ನನ್ನ ಜೊತೆ ಇರೋದ್ರಿಂದ ನಿಮ್ಮಲ್ಲಿರುವಂತ ಎಷ್ಟೋ ನೆಗೆಟಿವ್ ಥಾಟ್ಸ್ ಹೊರ ಹೋಗಿದೆ. ಒಂದು ಆಧ್ಯಾತ್ಮಿಕಕ್ಕೆ ನೀವು ಇಳಿದಿರೋದು. ಓಕೆನಾ. ನಿಮ್ಮ ಬಾಡಿ ಸಹಿತ ಅಷ್ಟೇ ಸೆನ್ಸಿಟಿವ್ ಆಗಿರುತ್ತೆ, ನಿಮ್ಮ ಮೈಂಡ್ ಸಹಿತ ಅಷ್ಟೇ ಸೆನ್ಸಿಟಿವ್ ಆಗಿರುತ್ತೆ. ನೀವು ಇವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಏನೇ ಒಂದು ನಿಮ್ ಜೀವನದಲ್ಲಿ ಆಗಿರ್ಬೋದು, ಬರ್ತಾ ಇರ್ಬೋದು, ಬರುತ್ತೆ, ಮನುಷ್ಯ ಅಂದ್ಮೇಲೆ ಬರುತ್ತೆ, ಆದ್ರೆ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಏನೇ ಆಗಿರ್ಲಿ, ಅದು ಒಂದು ಪಾಸಿಟಿವ್ ಆಗೇ ಇರ್ಲಿ ಅದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ತುಂಬಾನೇ ಟೈಮ್ ಆಯ್ತು, ಆದ್ರೂ ಇಷ್ಟು ಟೈಮ್ ನನಗೆ ಕೊಟ್ಟಿದ್ದಕ್ಕೆ, ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಹೌದು, ಮಾತಾಡ್ತಾ ಥ್ಯಾಂಕ್ ಯು ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಹೇಳಿ ಸರ್. ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಏನಾದ್ರೂ ಇತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ. 11 days ಆಕ್ಟಿವೇಶನ್ ಇದು ಎಲ್ಲ ಮುಗಿತಲ್ಲ ಆಕ್ಟಿವಿಟಿ, ಹೇಗೆ ಅನ್ಸ್ತಾವ ಫೀಲ್? ನಿಮ್ಮಲ್ಲಿ ಏನಾದ್ರು ಚೆನ್ನಾಗಿದೆ. ಬದಲಾವಣೆ ಆಗಿದೆಯಾ? ಆಗ್ತಾ ಇದೆ, ಬಟ್ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ಓಕೆ, ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕ್ಲಾಸ್ ಇಟ್ಕೊಳ್ಳೋಣ, ಯಾರ್ಯಾರಲ್ಲಿ ಏನೇನ್ ಆಗಿದೆ ನೋಡೋಣ. ಓಕೆನಾ, ಒಂದು 1/2 hour. ಓಕೆ ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು, ಗುಡ್ ನೈಟ್, ಥ್ಯಾಂಕ್ ಯು ಬಾಯ್. ಮ್ಯಾಮ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. Thank you. ಹಾ.